ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ಈ ಜುಲೈ ತಿಂಗಳಲ್ಲಿ ಸ್ಯಾಟರ್ನ್ ಪ್ರಭಾವ ಅಂದ್ರೆ ಶನಿಯ ಪ್ರಭಾವ ನಡೀತಾ ಇರೋದ್ರಿಂದ ಯಾವೆಲ್ಲ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು ಅಥವಾ ಅಪಾರ್ಚುನಿಟಿಗಳು ಬರಬಹುದು ಅಥವಾ ನಮ್ಮ ಕರ್ಮಗಳನ್ನ ನಾವು ಹೇಗೆ ಅದನ್ನ ಹೊರಗೆ ಹಾಕ್ಬಹುದು ಅನ್ನೋದಕ್ಕೆ ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಮತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಜನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ. ಇದು ಸ್ಯಾಟರ್ನ್ ಪ್ರಭಾವ ಅಂದ್ರೆ ಈ ಮಂತ್ ಅಲ್ಲಿ ಶನಿಯ ಪ್ರಭಾವ, ನಮ್ಮ ಜೀವನದಲ್ಲಿ ಶನಿಯ ಪ್ರಭಾವ ಯಾವ ರೀತಿ ನಮಗೆ ಪ್ರಭಾವ ಬೀರುತ್ತೆ, ನಮ್ಮ ಜೀವನದಲ್ಲಿ ಏನೆಲ್ಲ ತೊಂದರೆಗಳು ಆಗಬಹುದು. ಅಥವಾ ಶನಿ ಅಂತ ಹೇಳಿದ್ರೆ ಅವನು ಕರ್ಮ ಫಲದಾತ. ಶನಿಯ ಪ್ರಭಾವ ಅಂದ್ರೆ ಈಗ ನಮ್ಮ ಕರ್ಮಗಳನ್ನ ನಮಗೆ ಎಲ್ಲ ಕರ್ಮಗಳನ್ನ ತೊಳೆದು ಹಾಕಿ ನಮಗೆ ಫಲವನ್ನು ಕೊಡುವಂತಹ ಕರ್ಮದಾತ ಅವರು. ನಮಗೆ ಕಷ್ಟನೂ ಕೊಡ್ಬೋದು, ಅದರಲ್ಲಿ ನಮಗೆ ಸುಖನೂ ಕೊಡಬಹುದು. ಅವರು ನಮಗೆ ಹಣನೂ ಕೊಡ್ತಾರೆ, ನಾವೇನು ಹಣದಿಂದ ಲಾಸು ಮಾಡ್ತಾರೆ. ಅಂದ್ರೆ ನಮಗೆ ಎಲ್ಲದನ್ನು ನಾವು ಏನ್ ಕೇಳ್ತೀವಿ ಎಲ್ಲದನ್ನು ಕೊಡಕ್ಕೂ ರೆಡಿ ಇರ್ತಾರೆ. ಬಟ್ ನಮ್ಮ ಕರ್ಮಗಳು ತೊಳೆಯದೆ, ನಮ್ಮ ಕರ್ಮಗಳನ್ನ ಹೊರಗೆ ಹಾಕದೆ, ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವ ತರ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಹಲವಾರು ಕಷ್ಟಗಳನ್ನು ಪಡ್ತಾ ಇರ್ತೀವಿ. ಅದು ಯಾಕೆ ಈ ಕಷ್ಟ ಬಂತು, ನನ್ಗೆ ಯಾಕೆ ಈಗ ಆಗ್ತಾ ಇದೆ, ಇದರಿಂದ ನನಗೆ ಏನಕ್ಕೆ ಅಂತ ಹೇಳಿ ನಮಗೆ ಏನೋ ಅಂತಾನು ಗೊತ್ತಿರಲ್ಲ. ಆ ಟೈಮಲ್ಲಿ ನಾವು ಒಬ್ಬ ಜ್ಯೋತಿಷ್ಯರ ಹತ್ರ ಹೋಗ್ತೀವಿ, ಅಥವಾ ಅಸ್ಟ್ರಾಲಜಿ ಇದ್ದರ ಹತ್ರ ಹೋಗ್ತೀವಿ, ಅಥವಾ ನಮಗೆ ಯಾವ್ದಾದ್ರು ಒಬ್ಬ ಗುರುವಿನ ಹತ್ರ ಹೋಗ್ತೀವಿ. ಅಲ್ಲಿ ಹೋದಾಗ ಈ ತರ ಪ್ರಭಾವ ಇದೆ, ನೀನು ಈ ತರ ಎಲ್ಲ ನಿನ್ನ ಜೀವನದಲ್ಲಿ ಹೀಗೆ ಆಗ್ತಾ ಇದೆ ಅಂತ ಹೇಳಿ ಅವರು ನಿಮಗೆ ಒಂದೊಂದು ಸಲಹೆ ಕೊಡ್ಬೋದು. ಆವಾಗ ನಿಮಗದು ಸರಿ ಅನ್ಸ್ಬೋದು ಅಥವಾ ಸರಿ ಅಲ್ದೇನೂ ಅನ್ಸ್ಬೋದು. ಯಾಕಂದ್ರೆ ಒಬ್ರು ನಂಬ್ತಾರೆ, ಒಬ್ರು ನಂಬಲ್ಲ. ಆ ತರ ಇದ್ದಾಗ ನಮಗೆ ಈಗ ಯೂನಿವರ್ಸ್ ಇಂದ ನಮಗೆ ಒಂದೊಂದು ವಿಷಯ ಇವು ಬರ್ತವೆ, ಅಂದ್ರೆ ವಿಷಯಗಳು ನಮಗೆ ತಲುಪ್ತವೆ. ಯಾವ ತರ ಅಂದ್ರೆ ಈಗ ನಮ್ದೇ ತಗೊಳ್ಳಿ. ಇವಾಗ ನೀವು ವಿಡಿಯೋ ಇದನ್ನ ಸುಮ್ನೆ ನೋಡಕ್ಕಂತೂ ಆಗಲ್ಲ ಅಲ್ವಾ. ಈಗ ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ ನಿಮಗೆ ಇದರಲ್ಲಿ ಒಂದು ನಿಮಗೆ ಪರಿಹಾರ ಆಗುವಂತಹ ಒಂದು ವಿಷಯ ಇರ್ಬೋದು, ಅಥವಾ ನಿಮಗೆ ಏನೋ ಒಂದು ಇದರಿಂದ ಈ ವಿಷಯ ಕೇಳಿದ್ಮೇಲೆ ಓ ಈ ತರನು ಇದೆಯಾ ಜೀವನ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು. ಏನೋ ನಮಗೆ ಸಮಸ್ಯೆ ಹರಿದೇ ಇರಲ್ಲ. ಆವಾಗ ನಮಗೆ ಏನಾಗುತ್ತೆ, ಆ ಟೈಮಲ್ಲಿ ಸಹಿತ ನಾವು ಏನು ನಾವು ಹುಡುಕ್ತಿರ್ತೀವಿ, ಏನಾದ್ರೂ ಹುಡುಕ್ತಿರ್ತೀವಿ. ಇದರಿಂದ ಏನಾದ್ರೂ ಬದಲಾವಣೆ ಆಗುತ್ತಾ, ನಾವು ನನಗೇನಾದ್ರೂ ಉತ್ತರ ಸಿಗುತ್ತಾ ಅಂತ ಹೇಳಿ ನೀವು ಹುಡುಕ್ತಾ ಇರ್ತೀರ. ಅಂತ ಟೈಮಲ್ಲಿ ಈ ತರ ವಿಡಿಯೋಗಳು ನಿಮಗೆ ಸಿಗ್ತವೆ. ಆಗ ಅವು ಸುಮ್ಮನೆ ಸಿಗಲ್ಲ, ನಿಮಗೆ ಆ ಸಮಸ್ಯೆ ಬಗೆಹರಿಯೋ ಟೈಮ್ ಬಂದಾಗ ಮಾತ್ರ ಈ ತರ ವಿಚಾರಗಳು ನಿಮಗೆ ಸಿಗ್ತವೆ. ಹಾಗಾಗಿ ನನ್ನ ಇವತ್ತು ಮೆಡಿಟೇಷನ್ ಕೂತಾಗ ನನಗೆ ಇವತ್ತಿನ ಬಂದಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಸ್ಯಾಟರ್ನ್ ಪ್ರಭಾವ ನಡೀತಾ ಇರುವಾಗ ತುಂಬಾನೇ ಜನ ತುಂಬಾ ಕಷ್ಟಗಳನ್ನ ಅನುಭವಿಸ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿ ಅವರ ಜೀವನದಲ್ಲಿ ತುಂಬಾ ಎಮೋಷನಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಹಣದಲ್ಲಿ ಆಗಿರ್ಬಹುದು, ಅಥವಾ ಏನೋ ಒಂದು ಖರೀದಿ ಮಾಡಕ್ ಹೋದಾಗ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ತೊಂದರೆಗಳಾಗ್ತಾ ಇರ್ತವೆ. ಆ ತೊಂದರೆಗಳಾಗ್ತಾ ಇರುವಾಗ ನಾವು ಏನ್ ಮಾಡ್ಕೊಂತೀವಿ, ಇದು ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇವಾಗ ನಮ್ದು ಶನಿ ಅಂತ ಹೇಳಿದಾಗ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಅಥವಾ ನಾವು ಹುಟ್ಟಿದ ದಿನದಲ್ಲಿ ಅಥವಾ ನಮ್ಮ ಹೆಸರಿಂದ ಅಥವಾ ನಾವು ಬಳಸುವಂತಹ ಮೊಬೈಲ್ ಇಂದ ತೊಂದರೆಗಳು. ಅಂದ್ರೆ ಈಗ ನ್ಯೂಮರಾಲಜಿ ಒಳಗ ಸಂಖ್ಯಾಶಾಸ್ತ್ರ, ಆ ಸಂಖ್ಯಾಶಾಸ್ತ್ರದಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ನಮಗೆ ಶನಿಯ ಪ್ರಭಾವ ಇರ್ಬೋದು, ಅಥವಾ ರಾಹು ಪ್ರಭಾವ ಇರ್ಬೋದು, ಅಥವಾ ಚಂದ್ರನ್ ಪ್ರಭಾವ ಇರ್ಬೋದು, ಕೇತು, ಈ ತರ ನಮ್ಮ ಜಾತಕಕ್ಕೆ ನಮ್ಮ ಡೇಟ್ ಆಫ್ ಬರ್ತ್ಗೆ ನಮ್ಮದೇ ಆದಂತಹ ಪ್ಲಾನೆಟ್ಗಳು ಇರ್ತವೆ. ಆ ಪ್ಲಾನೆಟ್ ಪ್ರಭಾವ ಏನಾಗುತ್ತೆ ಅಂದ್ರೆ ನಮ್ಮ ಜೀವನಕ್ಕೆ ನೂರಾರು ಅಡೆತಡೆಗಳನ್ನು ತರ್ತವೆ. ಅಂದ್ರೆ ನಮ್ಮ ಹುಟ್ಟಿದ ದಿನದಿಂದ ಹಂಗೆ ಬರ್ತಾ 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 ಏನು ಡೇಟ್ ಆಫ್ ಬರ್ತ್ ಇಯರ್ಲಿ ಚೇಂಜ್ ಆಗ್ತಾ ಹೋಗ್ತವೆ. ಆಗ ನಮ್ಮ ಪ್ಲಾನೆಟ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಅಂದ್ರೆ ಈ ಪ್ಲಾನೆಟ್ ಈ ವರ್ಷದಲ್ಲಿ ಸೂರ್ಯ, ನೆಕ್ಸ್ಟ್ ಚಂದ್ರ, ಆಮೇಲೆ ಗುರು, ರಾಹು, ಕೇತು, ಇದೇ ತರ ನಮ್ಮ ಪ್ಲಾನೆಟ್ಗಳು ಏನಾಗ್ತವೆ ವರ್ಷದ ವರ್ಷ ಚೇಂಜ್ ಆಗ್ತಾ ಹೋಗ್ತವೆ. ಆಗ ನಮ್ಮ ಪ್ಲಾನೆಟ್ ಇನ್ನು ನಮ್ಮ ಅಂದ್ರೆ ನಾವು ದಶ ಅಂತ ಹೇಳ್ತಾರೆ. ದಶದಲ್ಲಿ ಅಂದ್ರೆ ನಮ್ಮ ನ್ಯೂಮರಾಲಜಿಯಲ್ಲಿ ನಾವು ಡೇ ವೈಸ್ ಇಂದಾನೇ ಹಿಡಿಬಹುದು. ಇವತ್ತು ನಮ್ಮ ಪ್ರಭಾವ, ಈಗ ನಮ್ಮ ಶನಿಯ ಪ್ರಭಾವ ನಡೀತಾ ಇದೆ ಅಂತ ನಾನು ನಿಮಗೆ ಹೇಳಿದೆ. ಹೇಗೆ ಹೇಳಿದೆ, ಇವತ್ತಿನ ಡೇಟ್ ಆಫ್ ಬರ್ತ್ಗೆ ಈ ತಿಂಗಳಲ್ಲಿ ನಮಗೆ ಯಾವ ಪ್ರಭಾವ, ಯಾವ ಗ್ರಹದ ಪ್ರಭಾವ ಇದೆ ಅನ್ನೋದು ನಾವು ಕಂಡ್ಕೋತೀವಿ. ಆಗ
ನನಗೆ ತಿಳಿದಿರೋದು ನಾನು ನ್ಯೂಮರಾಲಜಿಸ್ಟ್ ಆಗಿರೋದ್ರಿಂದ ನಾನು ಇವತ್ತಿನ ಶನಿಯ ಪ್ರಭಾವ, ಈ ತಿಂಗಳಲ್ಲಿ ನಮಗೆ ಶನಿಯ ಪ್ರಭಾವ ಇದೆ. ಆ ಶನಿಯ ಪ್ರಭಾವದಿಂದ ನಾವು ಏನಾದ್ರೂ ನಮ್ಮ ಜೀವನದಲ್ಲಿ ಕಷ್ಟಗಳನ್ನ ಪಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಯಾವ ತರ ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಶನಿಯ ಪ್ರಭಾವದಿಂದ ಏನೆಲ್ಲ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ, ನಮ್ಮ ವಿಚಾರದಲ್ಲಿ ಯಾವೆಲ್ಲ ಕಷ್ಟಗಳು ನಮ್ಮ ಜೀವನದಲ್ಲಿ ಆಗ್ತವೆ ಅನ್ನೋದನ್ನ ಹೇಳ್ತೀನಿ. ಒಂದು ದುಡ್ಡಿನ ಸಮಸ್ಯೆ ಆಗಿರ್ಬೋದು. ನಾವು ನಾವು ಎಷ್ಟೇ ಕಷ್ಟ ಪಡ್ತಾ ಇದೀವಿ, ಎಷ್ಟೋ ದುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ತುಂಬಾನೇ ಕಷ್ಟ ಆಗ್ತಾ ಇರ್ತದೆ. ಅಂದ್ರೆ ಇವನ್ ನಾವು ತುಂಬಾ ಕಷ್ಟ ಪಡ್ತೀವಿ ಅಂದ್ರೆ ಇವತ್ತು ಒಂದು ವಿಚಾರ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಲಾಸ್ ಆಗ್ತಾ ಇರ್ತೈತಿ. ನಾವು ಹೋದಲ್ಲಿ ಜಾಗದಲ್ಲಿ ನಮಗೆ ಏನೋ ಒಂದು ವಿಚಾರ ನಾವು ದುಡ್ಡು ಅಂದ್ರೆ ಮನಿ ಯಾರಿಗ್ ಬೇಕಿಲ್ಲ ಹೇಳ್ರಿ, ಎಲ್ಲರಿಗೂ ಬೇಕು. ಆಗ ನಾವು ಪಡುವಂತಹ ಕಷ್ಟದಲ್ಲಿ ಅಂದ್ರೆ ನಾವು ಇವಾಗ ಒಂದ್ ಕೆಲ್ಸಕ್ಕೆ ಹೋಗಿರ್ತೀವಿ, ಆ ಕೆಲಸದಲ್ಲಿ ನಮಗೆ ದುಡ್ಡು ಬರ್ಬೇಕು ಅಂತ ಇರ್ತದೆ, ಬಟ್ ಅಲ್ಲಿ ದುಡ್ಡು ಬರಲ್ಲ, ಲಾಸ್ ಆಗುತ್ತೆ. ಈ ತರ ಹಣದ ಸಮಸ್ಯೆ ಇರ್ಬೋದು. ನಮ್ಮ ಕೆಲಸದಲ್ಲಿ ನಾವು ತುಂಬಾನೇ ಕೆಲಸ ಮಾಡ್ತಿರ್ತೀವಿ, ಬಟ್ ಅಲ್ಲಿ ಏನು ಬೆನಿಫಿಟ್ ಸಿಗಲ್ಲ ನಮಗೆ. ನಾವು ಬರೀ ಕೆಲಸ ಮಾಡೋದೇ ಆಗುತ್ತೆ ಹೊರತು ಅಲ್ಲಿಂದ ನಮಗೆ ಯಾವುದೇ ತರದ ಸಿಗೋದಿಲ್ಲ. ಆಮೇಲೆ ನಾವು ಕೋರ್ಟ್ ಕೇಸು ಅಥವಾ ಯಾವುದೋ ಒಂದು ಕೇಸು ಆಗಿರ್ಬೋದು, ಅಥವಾ ಭೂಮಿ ಖರೀದಿ ಮಾಡ್ತಾ ಇರ್ಬೋದು, ಅಥವಾ ನಾವು ಒಂದು ವೆಹಿಕಲ್ ತಗೊಂತ ಇರ್ಬೋದು, ಅಥವಾ ಬೇರೆ ಏನೇ ಒಂದು ನಾವು ಹೊಸದಾಗಿ ನಾವು ಏನಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇರ್ಬೋದು. ಅವಾಗೆಲ್ಲ ಏನಾಗುತ್ತೆ, ನಮಗೆ ಆ ಕೆಲಸಗಳು ಎಲ್ಲವೂ ಸ್ಥಗಿತಗೊಳ್ತವೆ. ಅಂದ್ರೆ ನಿಧಾನ ಸ್ಥಿತಿಯಲ್ಲಿ ಆಗ್ತಾ ಇರ್ತವೆ. ಹೋಗ್ತೀವಿ ಆಗ್ತಾ ಇರಲ್ಲ. ಹಣ ಬರಂಗಿರುತ್ತೆ, ಹಣ ಬರ್ತಾ ಇರಲ್ಲ. ಈ ತರ ಎಲ್ಲ ಪ್ರಭಾವವನ್ನ ನಾವು ಇದು ಮಾಡ್ತೀವಿ. ಆಮೇಲೆ ಅವೆಲ್ಲ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಈ ತರ ಸಮಸ್ಯೆ ಯಾಕೆ ಬರುತ್ತೆ ಅಂದ್ರೆ ನಿಮ್ಮ ಪ್ರಭಾವ, ನಿಮ್ಮಲ್ಲಿ ಆ ಶನಿಯ ಪ್ರಭಾವ ಇರುತ್ತೆ. ಆ ಶನಿಯ ಪ್ರಭಾವ ಕಡಿಮೆ ಆದು ಅಂದ್ರೆ ಅವನು ಏನೆಲ್ಲ ಕೊಡಬಹುದು ನಿಮಗೆ ಅಂತ ಹೇಳಿದ್ರೆ, ಮನಿ ಕೊಡ್ತಾನೆ, ಸಕ್ಸಸ್ ಕೊಡ್ತಾನೆ, ಪವರ್ ಕೊಡ್ತಾನೆ, ನಿಮಗೆ ನಿಮ್ಮ ಕರ್ಮಗಳನ್ನೆಲ್ಲ ತೊಳೆದು ಹಾಕಿ ನಿಮಗೆ ಒಳ್ಳೊಳ್ಳೆ ಅಪರ್ಚುನಿಟಿಗಳನ್ನ ಕೊಡ್ತಾನೆ. ಆಮೇಲೆ ನಿಮ್ಮ ಫೋಕಸ್ ನಿಮ್ಮ ಗುರಿಯ ಮೇಲೆ ಇರೋ ತರ ನಿಮಗೆ ಅಪರ್ಚುನಿಟಿಗಳನ್ನ ಕೊಡ್ತಾನೆ. ಮತ್ತೆ ನಿಮಗೆ ಏನಾದ್ರು ಹಣ ಬರ್ಬೇಕಾಗಿತ್ತು ಅಂದ್ರೆ ಆ ಹಣ ಬರುತ್ತೆ. ಫೈನಾನ್ಷಿಯಲ್ ನೀವು ಚೆನ್ನಾಗ್ ಆಗ್ತೀರಾ. ನೀವು ಹಾರ್ಡ್ ವರ್ಕ್ ಅಲ್ಲಿ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲಿ ನಿಮಗೆ ಪ್ರಮೋಷನ್ ಆಗುವಂತಹ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ. ಆಮೇಲೆ ನೀವು ಏನಾದ್ರು ನಿಮ್ ಪ್ರಾಪರ್ಟಿ ತಗೋತಾ ಇದ್ದೀರಾ ಅಂದ್ರೆ, ನೀವು ಏನಾದ್ರು ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಒಳ್ಳೆ ರೀಸನೇಬಲ್ ಆಗಿ ಸಿಗುತ್ತೆ. ಆಮೇಲೆ ನೀವು ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು, ನನಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಅಂದವರು ಸಹಿತ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ. ಆಮೇಲೆ ರಿಲೇಶನ್ಶಿಪ್ ಅಲ್ಲಿ ಏನಾರ ಪ್ರಾಬ್ಲಮ್ ಇತ್ತು ಅಂದ್ರೆ ಸಹಿತ ಅದು ರಿಲೇಶನ್ಶಿಪ್ ಸಹಿತ ಸರಿ ಹೋಗುತ್ತೆ. ಅಂದ್ರೆ ಏನೆಲ್ಲ ಕೊಡ್ಬೋದು ಅವರು ಅದನ್ನು ಕೊಡ್ತಾರೆ. ಮತ್ತೆ ಅವ್ರು ಯಾವ್ದೆಲ್ಲ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಕಷ್ಟ ಕೊಡ್ಬೇಕು ಅದನ್ನು ಸಹಿತ ಕೊಡ್ತಾರೆ. ಇವೆರಡನ್ನು ಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ರೆಮಿಡಿ ಮಾಡ್ಬೇಕು. ಯಾವ ತರ ರೆಮಿಡಿ ಮಾಡ್ಬೇಕು? ಶನಿಯ ಪ್ರಭಾವ ಕಡಿಮೆ ಆಗ್ಬೇಕಪ್ಪ, ನಮಗೆ ಯಾವ್ದು ಇದು ಆಗ್ಬಾರ್ದು. ಆಮೇಲೆ ನಾವು ಹೋಗುವಂತ ವೆಹಿಕಲ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ನಾವು ಹೋಗುವ ಕೆಲಸದಲ್ಲಿ ಆಗಿರ್ಬೋದು, ಎಲ್ಲದಕ್ಕೂ ಅಡೆತಡೆ ಆಗಿರ್ತವೆ. ಅಥವಾ ನಾವು ಈಗ ಎಲ್ಲ ಚೆನ್ನಾಗಿದೆಯಪ್ಪ, ನಾವು ಏನೋ ಒಂದ್ ನೋಡೋಣ ಇದು ಮಾಡಿದ್ರೆ ಆಗುತ್ತೋನೋ ಅಂತ ಹೇಳಿ ನೀವು ಕಾಯ್ತಾ ಇರ್ತೀರಾ. ಅವೆಲ್ಲ ನಮ್ಮ ಕೆಲಸಗಳೆಲ್ಲ ಸ್ಥಗಿತಗೊಂಡಾಗ, ಅಥವಾ ನಿಮಗೆ ನಿಮ್ಮ ಮಾನಸಿಕವಾಗಿ ಏನಾರ ಸಮಸ್ಯೆ ಅನುಭವಿಸ್ತಾ ಇದ್ರಿ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನಾರ ನೀವು ತೊಂದರೆ ಅನುಭವಿಸ್ತಾ ಇದ್ರಿ, ಅಥವಾ ನಿಮಗೆ ಕೆಲಸ ಸಿಗ್ತಾ ಇಲ್ಲ, ನಿಮ್ ಕೆಲ್ಸದಲ್ಲಿ ಅಡೆತಡೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ನೀವು ಹಾಕಿರೋಂತ ಬಂಡವಾಳ ನಿಮ್ ಕೈಗೆ ಸೇರ್ತಾ ಇಲ್ಲ ಅಂದಾಗ ಸಹಿತ ನೀವು ಯಾವ ತರ ಅದನ್ನ ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಹನುಮಾನ್ ಚಾಲಿಸ್ ಅಂದ್ರೆ ನೀವು ಪ್ರತಿ ಶನಿವಾರ ಹನುಮಾನ್ ಚಾಲಿಸ್ ಕೇಳೋದ್ರಿಂದ ಅಥವಾ ಪಠಿಸೋದ್ರಿಂದ 108 ಸಾರಿ ಪಠಿಸೋದ್ರಿಂದ ನಿಮ್ಮಲ್ಲಿರುವಂತಹ ಶನಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನೋದು. ಆಮೇಲೆ ಮತ್ತೆ ಶನಿವಾರದಿಂದ ನಾನ್ ವೆಜ್ ಯಾರೆಲ್ಲ ಮುಟ್ತಾ ಇದಾರೆ ಅಥವಾ ಊಟ ಮಾಡ್ತಿರಲ್ಲ, ನಾನ್ ವೆಜ್ ತಗೋತಿರಲ್ಲ, ಅವರು ನಾನ್ ವೆಜ್ ಅವಾಯ್ಡ್ ಮಾಡಿದ್ರೆ ಅಂದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಆಮೇಲೆ ನೀವು ಶನಿಯನ್ನ ಆರಾಧನೆ ಮಾಡ್ಬೇಕು, ಅಥವಾ ಆಂಜನೇಯನ ಆರಾಧನೆ ಮಾಡೋದ್ರಿಂದ ಸಹಿತ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ದಾನ ಧರ್ಮ ಮಾಡೋದ್ರಿಂದ, ಯಾರಾದ್ರೂ ನೀವು ಈಗ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ದೇವಸ್ಥಾನದ ಹತ್ರಲ್ಲಿ ಅಲ್ಲಿ ಕುಂತಿರುವಂತಹ ಯಾರು ಅಜ್ಜ ಅಥವಾ ಅಜ್ಜಿ ಕೈಲಾಗದೆ ಇರೋಂತ ಕೂತಿರ್ತಾರೆ, ಅವರಿಗೆ ನಾವು ಒಂದ್ ಸ್ವಲ್ಪ ನಮ್ ಕೈಲಾಗ್ಮಟ್ಟಿಗೆ ಒಂದ್ 10 ರೂಪಾಯಿ ಕೊಟ್ಟೆ, ಅಥವಾ ನಮ್ಮಲ್ಲಿರುವಂತಹ ಬಟ್ಟೆ ನಮಗೆ ಯೂಸ್ ಮಾಡ್ತಿರಲ್ಲ ಆ ಬಟ್ಟೆ ಅವ್ರಿಗೆ ಕೊಡೋದ್ರಿಂದ, ಅವರಲ್ಲಿರುವಂತಹ ಎಲ್ಲ ಬ್ಲೆಸ್ಸಿಂಗ್ಸ್ ನಿಮಗೆ ಕೊಡೋದ್ರಿಂದ ಅವರು ನಿಮ್ಮಲ್ಲಿರುವಂತಹ ಶನಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ನಿಮ್ಮ ಎಲ್ಲಾ
ಕೆಲಸಗಳು ಆಗುವಂತಹ ಎಲ್ಲಾ ಕೆಲಸಗಳು ಸಹಿತ ಆಗ್ತವೆ ಅನ್ನೋದು. ಇಷ್ಟೆಲ್ಲ ಶನಿಯ ಪ್ರಭಾವದಿಂದ ನಾವು ಪರಿಹಾರ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಅಂದ್ರೆ ಶನಿಯ ಪ್ರಭಾವದಿಂದ ಏನೆಲ್ಲ ನಾವು ಮಿಸ್ ಮಾಡ್ಕೊಂತೀವಿ ಮತ್ತೆ ಏನೆಲ್ಲ ಪಡ್ಕೋತೀವಿ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.